ನೀವು ಸಿಮ್ ಕಾರ್ಡ್ ನ ಆಕ್ಟಿವ್ ಆಗಿ ಇಡೋದಕ್ಕೆ ರೀಚಾರ್ಜ್ ಮೇಲೆ ರೀಚಾರ್ಜ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇನ್ಮೇಲೆ ಆ ಟೆನ್ಷನ್ನೇ ಬೇಡ. ಯಾಕಂದ್ರೆ ಟ್ರೈ ಅವರು ನಿಮ್ಗೆ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಟ್ರೈ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರು ಸಿಮ್ ಕಾರ್ಡ್ ಯಾರೆಲ್ಲ ಹೊಂದಿರ್ತಾರೋ ಅವರು ಜಸ್ಟ್ ಆಕ್ಟಿವ್ ಆಗಿ ಇಟ್ಕೊಳ್ಳಕ್ಕೆ ಜಸ್ಟ್ 20 ರೂಪಾಯಿನ ನೀವು ರೀಚಾರ್ಜ್ ಮಾಡಿದ್ರೆ 3 ತಿಂಗಳು ಅಂದ್ರೆ 90 ದಿನ ಆಕ್ಟಿವ್ ಆಗಿ ಇರುತ್ತೆ. ಇನ್ಮೇಲೆ ನೀವು 199 ರೂಪಾಯಿಗೆ ರೀಚಾರ್ಜ್ ಮಾಡಿಸೋದನ್ನ ತಪ್ಪಿಸ್ತಾ ಇದೆ. ಇದರಲ್ಲಿ ಕೆಲವೊಂದು ರೂಲ್ಸ್ ಇದೆ. ಅದು ಏನಪ್ಪಾ ಅಂದ್ರೆ ಇದರಲ್ಲಿ ಇನ್ಕಮಿಂಗ್ ಔಟ್ ಗೋಯಿಂಗ್ ಮತ್ತು SMS ಸೇವೆ ಇರೋದಿಲ್ಲ. ಇದು ಜಸ್ಟ್ ಸಿಮ್ ನ ಆಕ್ಟಿವ್ ಆಗಿ ಇಡೋದಕ್ಕೆ ಮಾತ್ರ 20 ರೂಪಾಯಿ ರೀಚಾರ್ಜ್ ಮಾಡಬೇಕಾಗುತ್ತೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರು ಕಂಪನಿಯವರು ಏರುತ್ತಿರುವ ದುಬಾರಿ ರೀಚಾರ್ಜ್ ಗಳನ್ನ ಬಡವರ ಮೇಲಿಂದ ತಪ್ಪಿಸಲು ಈ ಒಂದು ರೂಲ್ಸ್ ಅನ್ನ ತಂದಿದೆ. ಈ ರೂಲ್ಸ್ ಆಲ್ರೆಡಿ ಇತ್ತು, ಆದರೆ ಯಾವುದೇ ಕಂಪನಿಗಳು ಸಿಮ್ ಕಾರ್ಡ್ ಕಂಪನಿಗಳು ಈ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇರಲಿಲ್ಲ. ಆದ್ರೆ ಟ್ರೈ ಅವರು ಈ ಸಲ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. 2025